ಹಾಯ್ ಎಲ್ರಿಗೂ. ನನ್ನ ಹೆಸರು ರಶ್ಮಿ ಅಂತ. ಸೊ ತುಂಬ ದಿವಸದಿಂದ ವ್ಲಾಗ್ ಮಾಡಬೇಕು ಮಮ್ಮಿ ಕೂಡ ಮಾಡು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಬಟ್ ಒಂದು ಸ್ವಲ್ಪ ಹಿಂಜರಿತಿದ್ದೆ, ಒಂದು ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಫೀಲಿಂದ. ಬಟ್ ನನ್ನ ಕಾಂಟ್ಯಾಕ್ಟ್ಸಲ್ಲಿರೋರಿಗೆ ಗೊತ್ತಿರುತ್ತೆ ದಟ್ ಐ ಯೂಸ್ ಟು ಡೂ ಲಾಟ್ ಆಫ್ ದೀಸ್ ಟಿಕ್ಟಾಕ್ ವೀಡಿಯೋಸ್. ಸೊ ಟಿಕ್ಟಾಕ್ ಬ್ಯಾನ್ ಆದಮೇಲೆ ಐ ಸ್ಟಾಪ್ಡ್. ಸೊ ಇಟ್ಸ್ ಬೀನ್ ಅ ಲಾಟ್ ಆಫ್ ಇಯರ್ಸ್. ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಐ ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಔಟ್ ಆಫ್ ಆಫೀಸ್ ಹೋಮ್ ರೂಟೀನ್. ಸೊ ವೆಲ್ಕಮ್. ಸೊ ಇವತ್ತು ಏನು ವಿಶೇಷ ಅಂದರೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಆಫೀಸಿಂದ ಬಂದಮೇಲೆ ಮೈ ಟ್ರೈನ್ ಇಸ್ ಇನ್ ದ ಈವ್ನಿಂಗ್. ಸೊ ಈವ್ನಿಂಗ್ ಸಿಗ್ತೀನಿ. ಸೊ ಬನ್ನಿ ನಮ್ಮೂರಿಗೆ ಹೋಗೋಣ. ಯಾವ ಊರು ಅಂತ ಕೆಲವರಿಗೆ ಗೊತ್ತಿರುತ್ತೆ ಆಲ್ರೆಡಿ ನಾನು ಯಾವ ಊರವಳು ಅಂತ. ಕೆಲವರು ಹೊಸದಾಗಿ ಇಫ್ ಯು ಆರ್ ಫಾಲೋಯಿಂಗ್ ಮೀ ಸೊ ಯು ಡೋಂಟ್ ನೋ, ಬನ್ನಿ ಗೊತ್ತಾಗುತ್ತೆ. ಸಿ ಯು. ಹಾಯ್, ವೆಲ್ಕಮ್ ಬ್ಯಾಕ್. 7:30 ಆಗಿಬಿಟ್ಟಿತ್ತು ಆಲ್ರೆಡಿ. ಟ್ರೈನ್ ಇದ್ದಿದ್ದು 8:25ಗೆ. ನಾನು ಆಫೀಸಿಂದ ಬಂದ ತಕ್ಷಣ ಕ್ಲಿಪ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ತುಂಬ ಗಡಿಬಿಡಿ ಆಗೋಯಿತು. ಆ್ಯಂಡ್ ಆನ್ ದ ವೇ ಫುಲ್ ಟ್ರಾಫಿಕ್ ಜಾಮ್, ಎಲ್ಲ ಸಿಗ್ನಲ್ಸು ಸಿಕ್ತು ನನಗೆ. ಬಟ್ ಸ್ಟಿಲ್ ಐ ರೀಚ್ಡ್ ಆನ್ ಟೈಮ್. ಭಯ ಆಗಿಬಿಟ್ಟಿತ್ತು ಎಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ. ರೈಲ್ವೆ ಸ್ಟೇಷನಲ್ಲಿ ಕೂಡ ತುಂಬ ಕಮ್ಮಿ ಜನ ಇವತ್ತು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಪ್ರಾಬಬ್ಲಿ ಬಿಕಾಸ್ ವೀಕ್ ಡೇ ಆಗಿರೋದ್ರಿಂದ ಟ್ರೈನ್ ಬಂದಿರಲಿಲ್ಲ. ಸೊ ಐ ವಾಸ್ ಜಸ್ಟ್ ವೇಟಿಂಗ್ ಹಿಯರ್. ಪ್ಲ್ಯಾಟ್ಫಾರ್ಮ್ 5 ಅಂತ ಆಲ್ರೆಡಿ ಕೊಟ್ಟಿದ್ರು, ಬಟ್ ಟ್ರೈನ್ ಬಂದಿರಲಿಲ್ಲ. ಸೊ 8:40ಗೆ ಟ್ರೈನ್ ಬಂತು ನೋಡಿ, ಇದೇ ಟ್ರೈನು. ಒಳಗೆ ಬಂದು ಕೂತ್ಕೊಂಡೆ. ಮೈ ಸೀಟ್ ಇಸ್ ಆನ್ ದ ವೆರಿ ಟಾಪ್, ದ ಬೆಸ್ಟ್ ಸೀಟ್ ಸೋಲೋ ಟ್ರಾವೆಲರ್ಸ್ಗೆ. ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ. ದಿಸ್ ಇಸ್ ಹೌ ದ ಟ್ರೈನ್ ಲುಕ್ಸ್ ಲೈಕ್ ಫ್ರಮ್ ದ ಟಾಪ್. ಹೊರಟಿದೆ ಟ್ರೈನ್ ಆಲ್ರೆಡಿ. ಆ್ಯಂಡ್ ದಿಸ್ ಇಸ್ ಹೌ ಐ ಲುಕ್ಡ್ ಲೈಕ್. ನಾನು ಡಿನ್ನರ್ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಬಂದ್ಬಿಟ್ಟಿದ್ದೆ. ಟ್ರೈನ್ ಫುಡ್ ತಿನ್ಬೋದು, ಬಟ್ ಇಟ್ಸ್ ನಾಟ್ ದ್ಯಾಟ್ ಗ್ರೇಟ್ ತಿನ್ನೋ ಅಂಥದ್ದು. ಸೊ ಯಾಕೆ ಬೇಕು ಅಂದ್ಬಿಟ್ಟು ನಾನೇ ಸಿಂಪಲಾಗಿ ಮಾಡ್ಕೊಂಡು ತೊಗೊಂಬಂದಿದ್ದೆ. ಸೊ ಆಯಿತು, ಎಲ್ಲ ತಿಂದಿದ್ದಾಯಿತು. ಸೊ ಐ ಆಮ್ ಆಫ್ ಟು ಬೆಡ್. ಗುಡ್ ನೈಟ್. ಬೆಳಗ್ಗೆ ಸಿಗೋಣ. ಬಾಯ್ ಬಾಯ್. ಸೊ ಮಾರ್ನಿಂಗ್ ಎದ್ದು ಬ್ರಷ್ ಎಲ್ಲ ಮಾಡಿ ಒಂದು ಸ್ವಲ್ಪ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಕೂತಿದ್ದೀನಿ. ಅಗ್ಯಾನ್ ಆನ್ ದ ಟಾಪ್ ಸೀಟ್ ಇಟ್ ಸೆಲ್ಫ್. ಕೆಳಗೆ ಹೋಗಿಲ್ಲ ಇನ್ನೂ. ಟೈಮ್ 7:30 ಏನೋ ಆಗಿತ್ತಷ್ಟೇ. ಇನ್ನು ಎಲ್ಲ ಮಲ್ಕೊಂಡಿದ್ರು ಕೆಲವರು. ಸೊ ಯಾಕೆ ಕೆಳಗೆ ಹೋಗಿ ಡಿಸ್ಟರ್ಬ್ ಮಾಡೋದು ಅಂತ ಮೇಲೆ ಕೂತಿದ್ದೀನಿ. ನೋಡಿ ಮಾರ್ನಿಂಗ್ ಹೆಂಗೆ ಕಾಣಿಸ್ತಿದೆ ಟ್ರೈನ್ ಅಂತ. ಬ್ರೇಕ್ಫಾಸ್ಟ್ ಕೂಡ ನಾನು ಟ್ರೈನಲ್ಲಿ ತೊಗೊಂಡಿಲ್ಲ. ಇಟ್ಸ್ ನಾಟ್ ದಟ್ ಗ್ರೇಟ್ ಅಲ್ಲ, ಇಟ್ಸ್ ನಾಟ್ ಗುಡ್ ಎಟ್ ಆಲ್. ಸೊ ಪ್ರೋಟೀನ್ ಬಾರ್ ಇತ್ತು. ಗ್ಯಾಪಲ್ಲಿ ಆಫೀಸ್ ಲಾಗಿನ್ ಲೇಟ್ ಆಗುತ್ತೆ, ರೀಚ್ ಆಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡೆ. ಸೊ ದಿಸ್ ಇಸ್ ದಿ ವ್ಯೂ ದಟ್ ಐ ಹ್ಯಾಡ್. ಸೊ ನಮ್ಮ ಟ್ರೈನ್ ಬಂದು ಥ್ರೂ ಟನಲ್ಸ್ ಆ್ಯಂಡ್ ಓವರ್ ದ ರಿವರ್ಸ್ ಎಲ್ಲ ಹೋಗುತ್ತೆ. ಐ ಡೋಂಟ್ ನೋ ಈ ಥರ ವ್ಯೂ ಬೇರೆ ಎಲ್ಲಾದರೂ ಹೋಗೋಕ್ಕೆ ಸಿಗುತ್ತಾ ಅಂತ. ಬಟ್ ನಮ್ಮ ಟ್ರೈನಲ್ಲಿ ದಿಸ್ ಇಸ್ ದ ವ್ಯೂ ಆ್ಯಂಡ್ ಐ ರಿಯಲಿ ಲವ್ ಇಟ್. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಕಾಂಕ್ರೀಟ್ ಬಿಲ್ಡಿಂಗ್ಸ್, ಟ್ರಾಫಿಕ್, ಸಿಗ್ನಲ್ಸ್ ಇದೇ ನೋಡೋಕ್ಕೆ ಸಿಗ್ತಿತ್ತು. ಬಟ್ ಹಿಯರ್ ಐ ಆ್ಯಮ್ ಮೂರಲ್ಲಿ. ಎಸ್, ಐ ಆ್ಯಮ್ ಫ್ರಮ್ ಉಡುಪಿ. ಇಲ್ಲಿ ಕಾಣಿಸ್ತಿಲ್ಲ, ಇಲ್ಲೊಂದು ಕಡೆ ನೋಡ್ಬೋದು ಉಡುಪಿ ಅಂತ ಇದೆ ಅಂತ. ಬಟ್ ಇದು ನನ್ನ ಸ್ಟಾಪ್ ಅಲ್ಲ, ದ ನೆಕ್ಸ್ಟ್ ಸ್ಟಾಪ್ ಇಸ್ ಮೈನ್. ಸೊ ಬನ್ನಿ. ಮಧ್ಯ ಒಂದು ನದಿ ಸಿಗುತ್ತೆ, ನೋಡಿಕೊಂಡು ಎಷ್ಟು ಪೀಸ್ಫುಲ್ ಆಗಿದೆ, ಎಷ್ಟು ಇಟ್ಸ್ ಸೋ ಕಾಮಿಂಗ್ ಟು ಸಿಟ್ ಹಿಯರ್. ಬೋರ್ ಆಗಲ್ಲ. ಫುಲ್ ಗ್ರೀನ್ 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 ಗಿಡ, ಮರ, ಹೊಳೆ, ಬರೀ ಇದನ್ನೇ ನೋಡ್ಕೊಂಡು ಹೋಗ್ಬೋದು. ಇದು ಗೊತ್ತಿಲ್ಲ ಯಾರು ಬಂದಿದ್ದಾರೆ ಅಂತ. ಫೈನಲಿ ಅಟ್ ಮೈ ಸ್ಟೇಷನ್, ಬಾರ್ಕೋರ್ ಸ್ಟೇಷನ್. ಬನ್ನಿ ಯಾರು ಬಂದಿದ್ದಾರೆ ನೋಡೋಣ ಮನೆಯಿಂದ ಪಿಕ್ ಮಾಡೋಕ್ಕೆ. Okay, I can see mom here.
ಡ್ಯಾಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಟ್ರೈನ್ ಸ್ಟಾಪ್ ಆಗಲಿ ಅಂತ, ಲಗೇಜ್ ಎತ್ಕೊಳ್ಳೋಣ ಅಂತ. ಸೊ ಫೈನಲಿ ಬಂದೆ, ಊರಿಗೆ ರೀಚ್ ಆಗಿದ್ದೀನಿ. ಇದು ಸಾಲಿಗ್ರಾಮ ಆಂಜನೇಯ ದೇವಸ್ಥಾನ. ಇದ್ರದ್ದು ಪಕ್ಕದ ಊರೇ ನಮ್ಮದು ಕೋಟ. ಇಟ್ಸ್ ಸಚ್ ಅ ಬ್ಲೆಸ್ ಎವ್ರಿ ಟೈಮ್ ಐ ಕಮ್ ಬ್ಯಾಕ್ ಹಿಯರ್. ಒಂದು 15-20 ಡೇಸ್ ಎಲ್ಲ ಟ್ರಾಫಿಕ್ ಜಂಜಟ್ ವರ್ಕ್ ಲೈಫಿಂದ ಸ್ವಲ್ಪ ಬ್ರೇಕ್ ಸಿಗುತ್ತೆ. ಈವನ್ ದೋ ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್ ಹಿಯರ್, ಬಟ್ ಗೋಯಿಂಗ್ ಟು ಆಫೀಸ್ ಆ್ಯಂಡ್ ವರ್ಕಿಂಗ್ ದೇರ್ ಇಂದ ಇಲ್ಲಿ ಈ ನೇಚರಲ್ಲಿ ವರ್ಕ್ ಮಾಡೋದು ಒಂದು ಖುಷಿನೇ ಬೇರೆ. ಊರಿಗೆ ಬರೋ ಖುಷಿನೇ ಒಂದು. ಇದು ನೋಡಿ, ನಮ್ಮ ಮನೆ ಹಿಂದ್ಗಡೆನೇ ಇರೋ ಮ್ಯಾಂಗ್ರೋವ್ ಫಾರೆಸ್ಟ್. ಕೆಲವರು ದುಡ್ಡು ಕೊಟ್ಟು ಮ್ಯಾಂಗ್ರೋವ್ ಫಾರೆಸ್ಟ್ ನೋಡೋಕೆ ಹೋಗ್ತಾರೆ, ನಮಗೆ ಇಲ್ಲಿ ಫ್ರೀ ಆಗಿದೆ. ಸೊ ಫೈನಲಿ ಐ ಆಮ್ ಹೋಮ್. ಸೊ ಇದಾಗಿತ್ತು ನನ್ನ ಜರ್ನಿ ಟು ಹೋಮ್ ಫ್ರಮ್ ಬ್ಯಾಂಗ್ಳೂರ್. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೇ.